ಮಾನ್ಯ ಸಭಾಪತಿಗಳೇ, ನನ್ನ ಚುಕ್ಕೆ ಗುರುತಿನ ಪ್ರಶ್ನೆ 25/272 ಮಾನ್ಯ ಜವಳಿ, ಕಬ್ಬು ಅಭಿವೃದ್ಧಿ, ಸಕ್ಕರೆ ಮತ್ತು ಕೃಷಿ ಮಾರುಕಟ್ಟೆ ಸಚಿವರಿಗೆ. ಸಭಾಪತಿಗಳು ಉತ್ತರವನ್ನು ಒದಗಿಸಿದ್ದೀವಿ. ಮಾನ್ಯ ಸಭಾಧ್ಯಕ್ಷರೇ, ನಾನು ಕಳೆದ 2 ಬಾರಿಯಿಂದನೂ ಕೂಡ ಈ ನೇಕಾರರಿಗೆ ಸಂಬಂಧಪಟ್ಟಂಥ ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ. ಆದರೆ ಒಟ್ಟಾರೆ ನನಗೆ ಸಮಗ್ರವಾದಂಥ ಉತ್ತರ ದೊರೀತಾ ಇಲ್ಲ. ಇದರಲ್ಲಿ ಅವರು ನಾನು ಯೋಜನೆಗಳ ಬಗ್ಗೆ ಕೇಳಿದ್ದೀನಿ, ಅದರ ವಿವರ ಕೊಟ್ಟಿದ್ದಾರೆ. ಅವರು ವಿವರ ಕೊಟ್ಟ ಮೇಲೆ ನಾನು ಅದರಲ್ಲಿ ನನ್ನ ಪ್ರಶ್ನೆಗಳಿವೆ, ಅದಕ್ಕೆ ಉತ್ತರ ಕೊಡಬೇಕಾಗತ್ತೆ. ನೀವು ಎರಡನೇದಾಗಿ ಇದಕ್ಕೆ ಸಂಬಂಧಪಟ್ಟಂತೆ ರಾಜ್ಯದಾದ್ಯಂತ ಎಲ್ಲಿ ನೇಕಾರಿದ್ದಾರೋ, ಕೈಮಗ್ಗ ನೇಕಾರಿದ್ದಾರೋ ಅಲ್ಲೆಲ್ಲ ಕೂಡ ಸಮಸ್ಯೆಗಳಿದೆ. ಅವರು ಹೋರಾಟನೂ ಮಾಡ್ತಾ ಇದ್ದಾರೆ. ಮಾನ್ಯ ಸಚಿವರು ಅದೇ ಜಿಲ್ಲೆಯಿಂದ ಬರ್ತಾರೆ, ವಿಜಯಪುರ ಮತ್ತು ಬಾಗಲಕೋಟೆ ಜಿಲ್ಲೆಯವರೇ ಅವರು. ಮತ್ತು ಅಲ್ಲಿ ಅವಿಭಜಿತ ಜಿಲ್ಲೆನಲ್ಲಿರುವಂಥ ಸಮಸ್ಯೆಗಳು ನಿಚ್ಚಳವಾಗಿ ಅವ್ರಿಗೆ ಗೊತ್ತಿದೆ. ಈ ರೀತಿ ಸಮಸ್ಯೆಗಳ ನೇರ ಅರಿವಿದ್ದಾಗಲೂ ಕೂಡ ಈ ಉತ್ತರಗಳನ್ನು ನೋಡಿದಾಗ ಇದು ಸಮರ್ಪಕವಾಗಿಲ್ಲ. ಮತ್ತು ಇದರಲ್ಲಿ ನೇಕಾರನ ಬದುಕನ್ನು ಸಂಪೂರ್ಣವಾಗಿ ಸರಿ ಮಾಡಬೇಕು ಅನ್ನೋಂಥ ನಿಟ್ಟಿನಲ್ಲಿ ಇವರು ಕಾರ್ಯಯೋಜನೆಗಳನ್ನು ಹಾಕ್ಕೊಂಡಿರೋವಂಥದ್ದು ಎಷ್ಟು ಲಾಭ ಆಗಿದೆ ತಳಮಟ್ಟದಲ್ಲಿ ಅನ್ನೋವಂಥದ್ದು ಏನು ಸ್ಟ್ಯಾಟಿಸ್ಟಿಕ್ಸ್ ತೋರಿಸ್ತಾರೋ ಅದು ಇರೋವಂಥ ಕೈಮಗ್ಗದ ನೇಕಾರರು ಮತ್ತು ಅಲ್ಲಿರುವಂತಹ ವಿದ್ಯುತ್ ನೇಕಾರದ್ದು ಏನು ಬವಣೆ ಇದೆಯೋ ಅದನ್ನು ಪರಿಹಾರ ಮಾಡುವಂಥ ನಿಟ್ಟಿನಲ್ಲಿಲ್ಲ. ಮತ್ತು ಪ್ರತಿ ಬಾರಿನೂ ರೈತರು ಇವ್ರಿಗೆ ಮನವಿ ಕೊಟ್ಟಾಗ ನೇರವಾಗಿ ಅದನ್ನು ಪರಿಹರಿಸ್ತೀನಿ ಅಂತೇಳಿ ಇವರೇ ಅಹವಾಲನ್ನು ತಗೊಂಡು ಅದನ್ನು ಪರಿಹಾರ ಮಾಡುವಂಥ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿದ್ದಾರೆ. ಆದರೆ ಇಲ್ಲಿ ತನಕ ಸಮಗ್ರವಾಗಿ ನೇಕಾರರನ್ನು ಕರೆದು ಕೂಡಿಸ್ಕೊಂಡು ನಿಮ್ಮ ಸಮಸ್ಯೆ ಏನು ಮಾಡಬೇಕು ನಿಮಗೆ ಅಂತೇಳಿ 1 to 1 ಮಾತುಕತೆ ನಡೆಸಿಲ್ಲ. ಹಾಗೆಯೇ ಇಲ್ಲೂ ಕೂಡ ನೇಕಾರರ ಸಮಸ್ಯೆ ಗೊತ್ತಿರೋವಂಥವ್ರು ಇದ್ದೀವಿ ಸದನದಲ್ಲಿ, ನಮ್ಮನ್ನು ಕೂಡ ಕರೆದು ಅದ್ರ ಬಗ್ಗೆ ಏನಾಗಿದೆ ಕೂತ್ಕೊಳ್ಳೋಣ, ಒಂದು 2-3 ಗಂಟೆ ಕೂತ್ಕೊಂಡು ಚರ್ಚೆ ಮಾಡೋಣ, ಏನು ಮಾಡಬೇಕು ಅನ್ನೋಂಥದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು, ಇದನ್ನು ಕೂಡ ಮಂತ್ರಿಗಳು ಮಾಡಿಲ್ಲ. ಮಾಡಬೇಕು ಅನ್ನೋಂಥದ್ದು ನನ್ನ ವಿನಂತಿ. ಹಾಗೆಯೇ ಇವ್ರು ಕೊಟ್ಟಿರುವಂಥದ್ರ ಬಗ್ಗೆ ನೀವು ಅನುಮತಿ ಕೊಟ್ಟರೆ ಪ್ರಶ್ನೆಗಳು ಕೇಳಕ್ಕೆ ಶುರು ಮಾಡ್ತೀನಿ, ಇಲ್ಲ ಅವ್ರು ಉತ್ತರ ಕೊಟ್ಟ ಮೇಲೆ ನಾನು ಮತ್ತೆ ಪ್ರಶ್ನೆ ಕೇಳ್ತೀನಿ. ಉತ್ತರ ಕೊಡಲಿ. ಅಧ್ಯಕ್ಷರೇ, ಕೇಶವ್ ಪ್ರಸಾದ್ ಅವರು ಸ್ವತಃ ನೇಕಾರಿದ್ದಾರೆ. ಅವರಿಗೆ ಸಂಪೂರ್ಣ ಮಾಹಿತಿ ಇದರಲ್ಲಿ ನಮ್ಮ ಇಲಾಖೆಯಲ್ಲಿ ಇರ್ತಕ್ಕಂಥ ಯೋಜನೆಗಳ ಬಗ್ಗೆ ಮಾಹಿತಿ ಕೇಳಿದರು. 24ರಿಂದ 25 ಯೋಜನೆಗಳ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಮತ್ತು ನೇಕಾರರನ್ನು ಕರೆದು ಸಮಾಲೋಚನೆ ಮಾಡಿಲ್ಲ ಅಂತಕ್ಕಂಥ ಮಾತು ಅವರು ಆಡಿದ್ದಾರೆ. ಈಗಾಗಲೇ ತಮ್ಗೆ ಗೊತ್ತಿದೆ, ಹುಬ್ಬಳ್ಳಿಯಲ್ಲಿ 2 ಸಭೆಗಳನ್ನು ಮಾಡಿ ಇಡೀ ರಾಜ್ಯದ ನೇಕಾರರನ್ನು ಕರೆದು ಮಾತನಾಡಿ ಮುಗಿಸಿ ಅವರೇನು ಸಲಹೆ ಕೊಟ್ಟಿದ್ದಾರೆ ಅದನ್ನು ಮಾಡ್ತಕ್ಕಂಥ ಪ್ರಯತ್ನ ನಾವು ಮಾಡಿದ್ದೀವಿ. ತಾವು ಇನ್ನೊಂದು ಮಾತು ಹೇಳಿದರೆ, ನಮ್ಮಲ್ಲಿ ಈ ಸಭೆಯಲ್ಲಿ ಕೂಡ ನೇಕಾರರಿದ್ದಾರೆ. ತಮ್ಮಾಗೆ ನಮ್ಮಲ್ಲಿ ಪೂಜಾರಿ ಅವ್ರಿಗೂ ಅವ್ರ ಬಗ್ಗೆ ಕಳ್ಕಳಿ ಇದೆ, ನಮ್ಮ ಉಮಾಶ್ರೀ ಮೇಡಮ್ ಅವ್ರಿಗೂ ಕಳ್ಕಳಿ ಇದೆ. ನಾವು ನೇಕಾರರಿಗೆ ಅಂದರೆ ಈಗ ಟೆಕ್ಸ್ಟೈಲ್ ಪಾಲಿಸಿ ಮಾಡುವಾಗ ನೇಕಾರರ ಒಂದು ಸಭೆ ಕರಿಬೇಕಂತಕ್ಕಂಥ ವಿಚಾರ ದೃಷ್ಟಿಕೋನ ಕೂಡ ನಾವು ಇಟ್ಕೊಂಡಿದ್ದೀವಿ. ಅದನ್ನು ಕೂಡ ನಾವು ಮಾಡ್ತೀವಿ. ಜೊತೆಗೆ ನೇಕಾರಿಗೆ ಏನೂ ಮಾಡಿಲ್ಲ ಅಂತಕ್ಕಂಥ ಮಾತು ತಮ್ಮ ಬಾಯಿಲಿಂದ ಬರ್ತಾ ಇದೆ, ಅದು ದಯಮಾಡಿ ಹಿಂದೆ ತಕ್ಕೋಬೇಕು. ಯಾಕೆಂದರೆ ನೇಕಾರರಿಗೆ ಎಲ್ಲ ಸರ್ಕಾರ ಮಾಡಿದೆ, ನಿಮ್ಮ ಸರ್ಕಾರನೂ ಮಾಡಿದೆ, ನಮ್ಮ ಸರ್ಕಾರನೂ ಮಾಡಿದೆ. ಉದಾಹರಣೆಗೆ ನೇಕಾರ ಸನ್ಮಾನ್ ಯೋಜನೆ ನಿಮ್ಮ ಕಾಲದಲ್ಲಿನೇ ಪ್ರಾಯಶಃ 2020, 21, 22 ಎರಡೂ ನಿಮಗೆ ಕಂಪೇರ್ ಮಾಡಿದರೆ ನೀವು ಕೊಟ್ಟಿರ್ತಕ್ಕಂಥ ಆರ್ಥಿಕ ಪ್ರಗತಿ ಬಗ್ಗೆ, ಭೌತಿಕ ಪ್ರಗತಿ ಬಗ್ಗೆ ನಾನು ಹೇಳಿದರೆ ಅದರಲ್ಲಿ ನಿಮ್ಗೆ ಗೊತ್ತಾಗ್ಬಿಡ್ತದೆ. 1,980 ಜನರಿಗೆ ಮಾತ್ರ 1,980 ಲಕ್ಷ ರೂಪಾಯಿ ಮಾತ್ರ ತಾವು ಕೊಟ್ಟಿದ್ರಿ 2020-21ರಲ್ಲಿ. ನಾವು ಅದನ್ನು 23-24ರಲ್ಲಿ 7,107 ಲಕ್ಷ ರೂಪಾಯಿ ಕೊಟ್ಟಿದ್ದೀವಿ. ಅಂದರೆ ಹೆಚ್ಚು ಕಡಿಮೆ 1,17,000 ನೇಕಾರರಿಗೆ ನೇಕಾರ ಸನ್ಮಾನ್ ಯೋಜನೆಯಲ್ಲಿ ಅವರಿಗೆ ವಾರ್ಷಿಕ 5,000 ರೂಪಾಯಿ ಕೊಡ್ತಕ್ಕಂಥ ಯೋಜನೆಯನ್ನು ನಾವು ಜಾರಿಗೆ ತಂದಿದ್ದೀವಿ. ಮತ್ತು ನಮ್ಮಿಂದ ನಿಮ್ಗೆ ಗೊತ್ತಿದೆ 1 HP ಇಂದ 10 HP ಅವರಿಗೆ ವಿದ್ಯುತ್ತನ್ನು ಪುಕ್ಕಟ್ಟೆಯಾಗಿ ಅವ್ರಿಗೆ ಕೊಟ್ಟಿದ್ದೀವಿ. ಜೊತೆಗೆ 10 HP ಇಂದ 20 HP ಅವರಿಗೂ ಕೂಡ ಬೇಡಿಕೆ ಬಂತು. ಅದಕ್ಕೂ ಕೂಡ ನಿಮ್ಗೆ ಹೇಳಬೇಕಾದ್ರೆ ₹1.25 ಅವ್ರಿಗೆ ಕರೆಂಟ್ ಸಬ್ಸಿಡಿಯನ್ನು ಕೂಡ ಕೊಡ್ತಾ ಇದ್ದೀವಿ. ಇವೆಲ್ಲ ಮಾಡೋದ್ರ ಜೊತೆಗೆ ನೇಕಾರರಿಗೆ ಮತ್ತೆ ನಮ್ಮ ಮೊನ್ನೆ 24-25ನೇ ಸಾಲಿನಲ್ಲಿ ಮಹಾತ್ಮ ಗಾಂಧಿ ವಸ್ತ್ರೋದ್ಯಮ ಕೋಶ ಅಂಥೇಳಿ ಒಂದು ಯೋಜನೆ ಕೂಡ ಜಾರಿಗೆ ತಂದಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು. ಅಲ್ಲಿ ತಮ್ಮ ಸಲಹೆಗಳನ್ನು ಕರೆದು ಕೇಳಿ ಮಾಡ್ತಕ್ಕಂಥ ವಿಚಾರ ಕೂಡ ನಾವು ಇಟ್ಕೊಂಡಿದ್ದೀವಿ. ಮತ್ತು ಇದ್ರ ಜೊತೆಗೆ SCP TSPನಲ್ಲಿ ಕೂಡ ನಿಮ್ಗೆ ಗೊತ್ತಿದೆ, SCP TSPನಲ್ಲಿ ಕೂಡ ನಾವು ಯಾರು ನೇಕಾರಿಕೆ ಉದ್ದಿಮೆ ಮಾಡ್ತೀನಿ ಅಂಥೇಳಿ ಬರ್ತಾರೆ ಮುಂದೆ,
ಅಲ್ಲಿ ನಿಮ್ಗೆ ಗೊತ್ತಿದೆ, ನಿಮ್ಮಲ್ಲಿ 21, 22ರಲ್ಲಿ ಕೇವಲ 7 ಮಂದಿಗೆ ಮಾತ್ರ ಸಹಾಯಧನ ಕೊಟ್ಟಿದ್ರು SCP TSPನಲ್ಲಿ. ನಾವು 22, 23ರಲ್ಲಿ 30 ಜನರಿಗೆ ಕೊಟ್ವಿ, 23, 24ರಲ್ಲಿ 51 ಜನರಿಗೆ ಕೊಟ್ಟಿದ್ದೀವಿ, 24, 25ರಲ್ಲಿ 54 ಜನರಿಗೆ ಕೊಟ್ಟಿದ್ದೀವಿ. ಅದೇ ಥರ TSPನಲ್ಲಿ ಕೂಡ ನಿಮ್ಗೆ ಹೇಳಬೇಕಾದ್ರೆ ಇಲ್ಲಿವರೆಗೆ 110 ಜನರಿಗೆ ನಾವು ಕೊಟ್ಟಿದ್ದೀವಿ. ಈ ರೀತಿ ಎಷ್ಟು ಸರ್ಕಾರಿ ಯೋಜನೆಗಳಿದ್ದಾವೆ ಅವೆಲ್ಲವನ್ನು ಜಾರಿಗೆ ತರೋದ್ರ ಜೊತೆಗೆ ಹೆಚ್ಚಿಗೆ ಮಾಡ್ತಕ್ಕಂಥ ಪ್ರಯತ್ನ ಕೂಡ ನಾವು ಮಾಡಿದ್ದೀವಿ. ಇದರ ಹಿನ್ನೆಲೆ ಇಷ್ಟೇ, ನಿಮ್ಗೆ ಗೊತ್ತಿದೆ, ನೇಕಾರಿಕೆ ಉದ್ದಿಮೆ ಇವತ್ತು ಕೈಮಗ್ಗದಿಂದ ಏನು ಮಾಡ್ತಾ ಇದ್ದಾರೆ, ಅವ್ರಿಗೆ ವಿದ್ಯುತ್ ನೇಕಾರಿಕೆ ಬಂದ ಮೇಲೆ ಸ್ವಲ್ಪ ಅವ್ರಿಗೆ ಕಷ್ಟ ಆಗ್ತಾ ಇದೆ ಅನ್ನೋದು ತಮಗೂ ಕೂಡ ಗೊತ್ತಿದೆ. ಅದನ್ನು ಸಾಧ್ಯ ಆದಷ್ಟು ನಾವು ಮಾಡ್ತೀವಿ. ನಿಮ್ಮ ಸಲಹೆಗಳನ್ನು ಏನಿದೆ ಸೂಕ್ತವಾಗಿರ್ತಕ್ಕಂಥ ಸಲಹೆ ನೀವು ಕೊಡಿ, ನಾವು ಖಂಡಿತ ಅಂತ ಗಣನೆಯಲ್ಲಿ ಇಟ್ಕೊಂಡು ಬರ್ತಕ್ಕಂಥ ಟೆಕ್ಸ್ಟೈಲ್ ಪಾಲಿಸಿಯಲ್ಲಿ ಇನ್ಕ್ಲೂಡ್ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ನಿಮ್ಮೆಲ್ಲ ಯಾರಿಗೂ ನೇಕಾರ ಹಿತೈಷಿಗಳಿದ್ದಾರೆ, ಇನ್ನೂ ಕೆಳಮನೆಯಲ್ಲಿ ಕೂಡ ಇದ್ದಾರೆ, ಅವ್ರನ್ನೂ ಕರೆದು ಒಂದು ಸಭೆ ಮಾಡಿ ನಾನು ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತೀನಿ. ಮಾನ್ಯ ಸಭಾಪತಿಗಳು ನಮ್ಮ ಹೆಸರು ನನ್ನ ಹೆಸರು ನನ್ನ ಹೆಸರು ಬೇಡ್ರಿ ನಮ್ಮ ಜಿಲ್ಲೆಯಲ್ಲಿ ಎಂಟು ನಗರಗಳ ಏನ್ರಿ ನೀವು ಅಲ್ರಿ ಒಂದು ನಿಮಿಷದಲ್ಲಿ ಮಾತಾಡ್ತೇನೆ. ಒಂದೇ ನಿಮಿಷ ಮೂಲ ಪ್ರಶ್ನೆ ಅವ್ರದ್ದಿದೆ ಬಿಡಿ, ನೀವು ಸಲಹೆ ತಗೊಳಕ್ ನಿಮ್ನ ಕರಿತೀನಿ ಅಂತ ಹೇಳಿದ್ರೆ ತಪ್ಪ. ಅವ್ರ ಹೆಸರು ತಗೋಬೇಡ್ರಿ. ಇಲ್ಲ, ಆಯ್ತು ಆಯ್ತು ಆಯ್ತು. ಮಾನ್ಯ ಸಭಾಪತಿಗಳೇ, ನೇರವಾಗಿ ಪ್ರಶ್ನೆಗೆ ಬಂದ್ಬಿಡ್ತೀನಿ. ಇವ್ರು ಕೊಟ್ಟಿರುವಂಥ ಉತ್ತರದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಫಲಾನುಭವಿಗಳ ಸಂಖ್ಯೆ ಕೊಟ್ಟಿಲ್ಲ, ಅದು ಯೋಜನೆ ಇದೆ ಅಂತ ಹೇಳಿದ್ದಾರೆ. ಪರಿಶಿಷ್ಟ ಪಂಗಡ ಮತ್ತು ಜಾತಿಗೆ ಸಂಬಂಧಪಟ್ಟವರು ಈ ನೇಕಾರಿಕೆಗೆ ಬರಬೇಕು ಅಂದರೆ ಅವ್ರಿಗೆ ವಿಶೇಷವಾದಂಥ ಒಂದು ತರಬೇತಿಯನ್ನು ಕೊಟ್ಟು ಇದಕ್ಕೆ ತರುವಂಥ ವ್ಯವಸ್ಥೆ ಮಾಡ್ತಾರಾ? ಮತ್ತು ಅವ್ರಿಗೆ ಈ 90ರಷ್ಟು ಸಹಾಯಧನ ಸಿಗುತ್ತಲ್ಲ, ಅದನ್ನು ಅವರೇ ತಗೋತಾ ಇದ್ದಾರಾ ಅಥವಾ ಅವ್ರ ಹೆಸರಿನಲ್ಲಿ ಬೇರೆಯವ್ರು ತಗೋತಾ ಇದ್ದಾರಾ? ಹಾಗೆಯೇ 24, 25 ಆರ್ಥಿಕ ವರ್ಷದಲ್ಲಿ ಕೈಮಗ್ಗ ನೇಕಾರರಿಗೇನೆ ಸಾಲ ಕೊಟ್ಟಿರೋವಂಥದ್ದು ಎಷ್ಟು, ಅವ್ರಿಗೇನೆ ಹೋಗಿರುವಂಥ ಸಾಲ. ಹಾಗೆಯೇ ಇದರಲ್ಲಿ ಸಹಾಯಧನ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ, ಸಹಾಯಧನ ಸಹಕಾರಿ ಬ್ಯಾಂಕ್ಗಳಿಗೆ ನೀಡಿದ್ದೀವಿ ಅಂತ ಹೇಳಿದ್ದಾರೆ. ಎಷ್ಟು ಸಹಕಾರಿ ಬ್ಯಾಂಕ್ಗಳಿಗೆ ನೀಡಿದ್ದಾರೆ, ಎಷ್ಟು ಮೊತ್ತನ ನೀಡಿದ್ದಾರೆ? ಹಾಗೆಯೇ ಕೈಮಗ್ಗದ ಉತ್ಪನ್ನಗಳ ಮಾರಾಟಕ್ಕೆ 20% ರಿಬೇಟ್ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. 20% ರಿಬೇಟ್ ಅಂದರೆ ಒಟ್ಟು ಮೊತ್ತ ಎಷ್ಟು, ಅದು ಕೂಡ ಡೀಟೇಲ್ ಬೇಕಾಗಿದೆ. ಕಚ್ಚಾ ವಸ್ತುವಿನ ಮೇಲೆ ಈಗ ಕೊಟ್ಟಂಥ ಹಣ ವ್ಯವಸ್ಥಿತ ಒಂದು ನಿಮಿಷ, ಕಚ್ಚಾ ವಸ್ತುವಿನ ಮೇಲೆ ವ್ಯಯಿಸಿದ ಹಣ ಎಷ್ಟು, ಅದು ಕೂಡ ನಮಗೆ ಬೇಕಾಗಿದೆ. ಹಾಗೆಯೇ ಈ ಮಜೂರಿಗೆ, ನೇಕಾರನಿಗೆ ಮಜೂರಿ ಅಂತ ಕೊಡ್ತಾರೆ, ಅದರಲ್ಲಿ 8% ಇಟ್ಕೋತಾರೆ, ಇನ್ನು 8% ನಾವು ಹಾಕ್ತೀವಿ ಅಂತಾರೆ. ಅದ್ರ ಒಟ್ಟು ಮೊತ್ತ ಎಷ್ಟು, ಎಷ್ಟು ಜನ ನೇಕಾರರಿಗೆ ಬೆನಿಫಿಟ್ ಹೋಗಿದೆ, ಇದ್ರ ಬಗ್ಗೆ ಡೀಟೇಲ್ ಬೇಕು. ಹಾಗೆಯೇ ಇಷ್ಟು ಇವರು ನಾವು ಕೊಡ್ತೀವಿ ಅಂತ ಹೇಳಿರೋವಂಥದ್ರ ಜೊತೆಗೆ ಎಲ್ಲದರಲ್ಲೂ ಕೂಡ ಯೋಜನೆಗಳಿದೆ, ಪ್ರೋತ್ಸಾಹಧನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಆದರೆ ಫಲಾನುಭವಿಗಳೆಷ್ಟು? ಕೈಮಗ್ಗದ ನೇಕಾರಿಕೆನೇ ತುಂಬ ಶಿಥಿಲಾವಸ್ಥೆಯಲ್ಲಿ ಇದೆ ಅನ್ನೋಂಥದ್ದು ನಮ್ಮೆಲ್ರಿಗೂ ಗೊತ್ತು. ಆದರೆ ಅದನ್ನು ಸರಿಯಾಗಿ ಮಾಡಬೇಕು ಅಂದರೆ ಏನು ಯೋಚನೆ ಮಾಡಬೇಕು ಅಂತಿದೆ. ಇಷ್ಟೆಲ್ಲ ಕೊಟ್ಟ ಮೇಲೂ ಒಂದೇ ಒಂದು ನಿಮಿಷ, ನಾನು ಅಂತಿಮ ಹಂತಕ್ಕೆ ಬರ್ತೀನಿ. ನನಗೆ ಕೇಳುವಂಥದ್ದು ಇನ್ನೂ ಇದೆ, ಆದರೆ ನೀವು ಸಮಯದ ಅಭಾವ ಇರುವಂಥದ್ರಿಂದ ನಾನು ನೇರವಾಗಿ ನನ್ನ ಪ್ರಶ್ನೆಗಳಿಗೆ ಬರ್ತಾ ಇದ್ದೀನಿ. ನೋಡಿ, ಎಲ್ಲ ಕಡೆನೂ ಕೂಡ ಏನ್ ಮಾಡ್ಬೇಕು ಹೇಳಿ, ಸ್ಟ್ರೈಕ್ ಆದಾಗ ಅದನ್ನೇ ಕೇಳ್ತೀನಿ. 54 ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಇವ್ರಿಗೆ 5 ಲಕ್ಷದ ಪರಿಹಾರ ಕೊಡ್ತೀವಿ ಅಂತ ಹೇಳಿದ್ರೆ 10 ಲಕ್ಷದ ಪರಿಹಾರ ಕೊಡಬೇಕು. ಯಾಕೆ ಅಂತಂದ್ರೆ ನೇಕಾರರು ತುಂಬಾ ಬವಣೆನಲ್ಲಿದ್ದಾರೆ, ಇದನ್ನ ನನ್ನ ಆಗ್ರಹ. ಹಾಗೇನೆ ರಾಜ್ಯದ ನೇಕಾರರಿಗೆ ಒಟ್ಟು ಸಾಲ ಒಂದೇ ಬಾರಿಗೆ ಪರಿಹಾರ ಆಗಬೇಕು. ಒಟ್ಟು ಸಾಲ ಎಷ್ಟಿದೆ, ಕೋಆಪರೇಟಿವ್ಸ್ನಲ್ಲೂ ಎಷ್ಟಿದೆ, ಪರಿಹಾರ ಮಾಡೋದಕ್ಕೆ ಎಷ್ಟು ಮೊತ್ತ ಬೇಕು ನನಗೆ. ಕೇಂದ್ರ ಕಿಸಾನ್ ಸಮ್ಮಾನ್ ಯೋಜನೆಗೆ ರೈತರಿಗೆ ಕೊಟ್ಟಿದೆ. ಹಾಗೇನೆ ನೇಕಾರರಲ್ಲಿರೋರಿಗೆ ಸರ್ ಒಂದ್ ನಿಮಿಷ, 20 ಉಪ ಪ್ರಶ್ನೆಗೆ ಬೇಕಾದ್ರೆ ಅವರು ಪ್ರತ್ಯೇಕ ಉತ್ತರ ಕೇಳಿದ್ರೆ ಅದನ್ನ ನಾನು ಒದಗಿಸ್ಕೊಡ್ತೀನಿ. ಎಲ್ಲ ಸಂಪೂರ್ಣ ಮಾಹಿತಿನೇ ಕೊಟ್ಬಿಡ್ತೀನಿ ಸರ್. ಒಂದು ಅರ್ಧ ಗಂಟೆ ಚರ್ಚೆ ಕೊಡಿ ಸರ್, ತುಂಬಾ ಇದೆ ಸರ್. ಸರ್ ದಯವಿಟ್ಟು ಸರ್ ಇದಕ್ಕೆ ಉತ್ತರ ಕೊಟ್ಬಿಡಿ ಸರ್. ಆಮೇಲೆ ಸರ್ ಇದಕ್ಕೆ ಉತ್ತರ ಕೊಡಿ ಸರ್ ದಯವಿಟ್ಟು. ಶಿವಾನಂದ್ ಅವ್ರಿಗೆ ಕೊಡ್ತೀವಿ ಅಂತ ಹೇಳಿದ್ರೆ ಸರ್ ಇದಕ್ಕೆ ಉತ್ತರ ಕೊಟ್ಬಿಡ್ಲಿ ಸರ್, ಆಮೇಲೆ ಮುಂದಕ್ಕೆ ಹೋಗ್ಲಿ ಸರ್ ದಯವಿಟ್ಟು ಸರ್. ಸರ್ ಸಮಸ್ಯೆ ತುಂಬಾ ಜ್ವಲಂತವಾಗಿದೆ ಸರ್. ಆಯ್ತು, ನೀವು ಮಾತಾಡಿ, ನನಗೆ ಯಾವ್ದು ಎಷ್ಟು ತಿಂಗಳು. ಆಯ್ತು ಸರ್, ಆಯ್ತು ಸರ್, ಮಾತಾಡಿ ಸರ್. ಈಗ ಅರ್ಧ ಗಂಟೆ ಚರ್ಚೆಗೆ ನಾನು ಲೆಟರ್ ಕೊಡ್ತೀನಿ ಸರ್, ಅದ್ರ ಜೊತೆ ಒಂದು ಉತ್ತರ ಕೊಡ್ಲಿ ಸರ್. ಆಯ್ತು, ಉತ್ತರ ಕೊಡ್ಲಿ ಸರ್. ಕೇಶವ್, ಈಗ SCP TSPನಲ್ಲಿ 352 ಜನರಿಗೆ ನಾವು ಕೊಟ್ಟಿದ್ದೀವಿ. ಅದ್ರ ಮಾಹಿತಿ ಕೂಡ ನನ್ನ ಹತ್ರ ಇದೆ, ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಜೊತೆಗೆ ನೀವು
ಕಚ್ಚಾ ಮಾಲಿಗೆ ಏನು ಕೊಟ್ಟಿರ್ತಕ್ಕಂಥದ್ದು 24-25ರಲ್ಲಿ 25 ಕೋಟಿವರೆಗೆ ಪ್ರೋತ್ಸಾಹ ಧನ ಕೊಟ್ಟಿದ್ದೀವಿ. ಈ ಥರ ನೀವು ಅನೇಕ ಡೀಟೇಲ್ಸನ್ನು ಕೇಳಿದರೆ ನೀವು ಕೇಳಿ. ಈ ಪ್ರಶ್ನೆಯಲ್ಲಿ ಅವು ಯಾವ ಡೀಟೇಲ್ಸ್ ನಾವು ಕೇಳಿಲ್ಲ. ಯೋಜನೆಗಳು ಯಾವುವು, ಪ್ರೋತ್ಸಾಹ ಏನು ಕೊಡ್ತಾ ಇದ್ದೀರಿ ಅಂತ ಮಾತ್ರ ಕೇಳಿದ್ವಿ. ಅದು ಸಂಪೂರ್ಣ ವಿವರಣ ಎಷ್ಟೆಷ್ಟು ಬೆನಿಫಿಷರೀಸ್ ಇದ್ದಾರೆ ಪ್ರತ್ಯೇಕವಾಗಿ ನಿಮ್ಗೆ ಕೊಡ್ತಕ್ಕಂಥ ಪ್ರಯತ್ನ ಮಾಡಿ.